ಹೈನುಗಾರಿಕೆರ ಈಗ ಒಂದು ಟನ್ 8,000 8,500 ಕೊಡ್ತಾವಂತ ಸರ್. ಒಂದು ಟನ್ ಸೈಲೇಜ್ಗೆ 1 ಟನ್ ಸೈಲೇಜ್ ಮೇವಿಗೆ 8,500 ಕೊಡ್ತಾರಂತಾರ ಸರ್. ನೀವು ಕೊಡೋದ್ರಿ ಈಗ ನಾವು ಕೊಡೋದು 5,200 ರೂಪಾಯಿ ಸರ್. ಈ ಹಿಂಗತಿ ಹಾಲ್ಗಳಿದ್ದಾಗ ಸರ ಹಾಲ್ಗಳಿದ್ದಾಗ ಕಟಾವ್ ಮಾಡಿ 5,200 ರೂಪಾಯಿ ಒಂದು ಟನ್ ಕೊಡ್ತೀವಿ ಸರ್. ಅದಕ್ಕೆ ಒಂದು 3,300 ರೂಪಾಯಿ ಉಳ್ತೈತಿ ಸರ್ ಒಂದು ಟನ್ಗೆ ಅವ್ರಿಗೆ. ಈಗ 5 ಟನ್ ಮಾಲ್ ಹೋಗತ್ತಂದ್ರೆ ಸರ್ ಒಂದು ತಿಂಗಳಿಗೆ ಒಬ್ಬ ರೈತಗ 5 ಟನ್ ಮಾಲ್ ಹೋದ್ರೆ ಸರ್ ಕಮ್ಮಿ ಅಂದ್ರೂ ಆತಗ ಒಂದು 15,000-16,000 ರೂಪಾಯಿ ಲಾಭ ಆಗತ್ತೆ ಸರ್. ಕಮ್ಮಿ ಇದ್ದಾಗ ಕಮ್ಮಿ ಕೊಯ್ಕೊಂತೀವಿ. ಆದ್ರೆ ಜೋಳದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ತೆನಿ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಸುತ್ತಮುತ್ತ 50 ಕಿಲೋಮೀಟರ್ ಸರೌಂಡಿಂಗ್ ತಗೊಂತೀವಿ ಸರ್. ಹಾಂ ಸರ್, ನಾವು ಎಲ್ಲಿದ್ರು ಮಾಲ್ ದೂರ ಕಳಿಸ್ತೀವಿ ಸರ್. ನಾವು ಈ ಕಡೆ ಇದು ಪಾವಗಾಡ್ ಅಂತ ಬರ್ತದೆ ಸರ್. ಪಾವಗಾಡ ಮತ್ತೆ ದಾವಣಗೆರೆ ಮತ್ತೆ ಹಾಸನ್ ಮತ್ತೆ ಅಲ್ಲಿದ್ದ ಕೇರಸ್ಟ್ ಊರು ಐತಲ್ಲ ಸರ್, ಅದು ಅಲ್ಲಿ ಕಳಿಸ್ತೀವಿ. ಅಲ್ಲಿದ್ದ ಮೈಸೂರು ಹೋಗುತ್ತೆ ಸರ್. ಅಲ್ಲಿದ್ದ ಇದಕ್ಕ ಇಲ್ಲಿ ಗುಲ್ಬರ್ಗ ಮತ್ತೆ ಕಲಬುರ್ಗಿ ಯಾರು ಅಲ್ಲೇ ಅಲ್ಲ ಸರ್, ಅಲ್ಲೇ ಹೋಗುತ್ತೆ ಸರ್ ಜಾಸ್ತಿ. ಬಿಜಾಪುರ ಹೋಗುತ್ತೆ ಸರ್. ಹೊರ ರಾಜ್ಯಕ್ಕೆ ಇದನ್ನ ಕಳ್ಸಲ್ಲ ಸರ್. ನಾವು ಸೈಲೇಜ್ ಅಷ್ಟೇ ಕಳಿಸ್ತೀವಿ ಸರ್, ಇದನ್ನ ಕಳ್ಸಲ್ಲ ಸರ್. ಇಲ್ಲಿ ಅದು ನಾವು ಒಂದು ಪೌಚ್ 55-60 kg ಬರುತ್ತೆ ಸರ್. ಅದು ಮಿನರಲ್ ಮಿಕ್ಸ್, ಲಿವರ್ ಟಾನಿಕ್ ಮತ್ತೆ ಅಲ್ಲಿಂದ ಉಪ್ಪು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಒಂದು ಬ್ಯಾರ್ನಾಗ ಕಲಿಸಿ ಅದು ಸ್ಪ್ರೇ ಮಾಡಿ ನಾವು ಪ್ಯಾಕಿಂಗ್ ಮಾಡ್ತೀವಿ ಸರ್. ಅಂದ್ರ ಅದ ಬೇರೆ ಸರ, ಇದ ಬೇರೆ. ಅಂದ್ರ ಅದು ಸೈಲೇಜ್ ಸರ, ಇದು ಸೈಲೇಜ. ಅಂದ್ರ ಅದನ್ನ ಪ್ಯಾಕಿಂಗ್ ಮಾಡಿರ್ತೀವಿ, ನಾವು ಪ್ಯಾಕಿಂಗ್ ಮಾಡಲ್ಲ ಸರ್. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಲಬುರ್ಗದ ಮಂಗಳೂರು ಗ್ರಾಮದಲ್ಲಿದ್ದೀನಿ. ಇಲ್ಲೇನಪ್ಪ ವಿಶೇಷ ಅಂತಂದ್ರೆ ಭಾಳಷ್ಟು ರೈತರು ಒಂದು ಹಸೆ ಮೇವು ಬೇಕಂತ ಕೇಳ್ತಾರೆ. ಅದು ಹಸೆ ಮೇವು ಯಾವ ಥರ ವರ್ಷ ಪೂರ್ತಿನೇ ಇರಬೇಕು, ಅದು ಯಾವ ಥರ ಇರಬೇಕಪ್ಪ ಅಂತಂದ್ರೆ ಸೈಲೇಜ್ ಮೇವು ಆಗಿರಬೇಕು, ಒಂದು ಗುಣಮಟ್ಟದ್ದಾಗಿರ್ಬೇಕು ಅಂತ ಕೇಳ್ತಾರೆ. ಅದು ಆ ಥರ ಯಾವ ಥರ ಇದನ್ನ ಸೈಲೇಜ್ ಮಾಡ್ತಾರೆ, ಒಂದು ಒಳ್ಳೆ ಮಿಷನ್ ತಂದಾರ. ಜೊತೆ ಇದಕ್ಕಿಂತ ದೊಡ್ಡದಾದ ಮಿಷನ್ ನಾನು ತರಕತ್ತೀನಿ ಅಂತ ಹೇಳ್ತಾರೆ. ಅದು ಯಾವ ಥರ ಅಂತ ಅವ್ರ ಜೊತೆ ಮಾತಾಡ್ಕೊಂತ. ವೀರೇಶಣ್ಣರ, ಇದು ಸೈಲೇಜ್ ಯಾವ ಥರ ಮಾಡ್ತೀರಿ ಸರ್? ಇದು ಸೈಲೇಜ್ ಸರ್, ನಮ್ದು ಪ್ಯಾಕಿಂಗ್ ಐತಿ ಸರ್. ಆಲ್ರೆಡಿ ಒಂದು ವಿಡಿಯೋ ಕೊಟ್ಟಿದ್ದೀವಿ ಸರ್, ಹಿಂದಕ್ಕೆ ವಿಡಿಯೋ ಮಾಡಿದ್ದೀವಿ ಸರ್. ಇದು ಸೈಲೇಜ್ ಪ್ಯಾಕಿಂಗ್ ಅಲ್ಲ ಸರ್. ಇದು ಸೈಲೇಜ್ನ ಹಂಗ ಕಟಾವ್ ಮಾಡಿ ಹಂಗ ರೈತರಿಗೆ ಪೌಚ್ ಕೊಡ್ತೀವಿ ಸರ್. ಹಂಗ ರೈತರಿಗೆ ಗಟ್ಟ ತಗೊಂಡ್ ಸರ ಸೀದಾ ಗಾಡಿ ಲೋಡ್ ಮಾಡ್ತೀವಿ ಸರ್. ಸೀದಾ ಡೈರೆಕ್ಟ್ ಲೋಡ್ ಸರ್. ಇವರು ಸೈಲೇಜ್ ತಗೊಂಡ್ರೆ ಸರ್ ಒಂದು ಟನ್ನಿಗೆ 8,000-8,500 ಐತಿ ಸರ್ ರೇಟ್. ಈಗ ನಾವು 5,200 ರೂಪಾಯಿ ಸರ್ ನಾವ ಲೋಡ್ ಮಾಡಿ ಕೊಡ್ತೀವಿ ಸರ್ ಗಾಡಿನ. 1 ಟನ್ ಸೈಲೇಜ್ 5,200 ರೂಪಾಯಿ ಸರ್. ನಾವು ಲೋಡ್ ಮಾಡಿ ಗಾಡಿ ಇದು ಮಾಡಿ ಕೊಡ್ತೀವಿ ಸರ್. ಈ ತರ 75 ದಿವಸ ಇದ್ದಾಗ ಹಾಲ್ಗಳು ಕಟಾವ್ ಮಾಡಿ ಗಾಡಿ ಲೋಡ್ ಮಾಡಿ ಕೊಡ್ತೀವಿ ಸರ್. 75 ಆಮೇಲೆ ಹಾಲ್ಗಳಾಗಿರ್ಬೇಕ್ರಿ. ಅವ್ರ ಗಾಡಿ ಕಳ್ಸ್ಬೇಕು ಸರ್. 5,200 ರೂಪಾಯಿ ಸರ್. ನಮ್ ಗಾಡಿ ಲೋಡ್ ಮಾಡಿ ಚಾಪಿಂಗ್ ಮಾಡಿ ಸರ ಕೊಡ್ತೀವಿ ಸರ್. ಅಲ್ಲೇ ಒಟ್ಟು ಒಂದು 200 ಕಿಲೋಮೀಟರ್ ಒಳಗಡೆ ಸರ ಎಲ್ಲಿದ್ರು ನಾವು ತಗೋಬೋದು ಸರ್ ಬಂದ್ ನಮ್ ಕಡೆ. ಈಗ ಅವರು ರೈತರು ಏನ್ ಮಾಡ್ತಾರೆ ಸರ್, 8,000-8,500 ಸಾವಿರ ಕೊಡ್ತಾಂತಾರ್ರಿ. ರೈತರಿಗೆ ಹೈನುಗಾರಿಕೆ ಮಾಡೋರಿಗೆ ಲಾಭ ಕಮ್ಮಿ ಆಗತ್ತೆ ಸರ್, ಲಾಸ್ ಆಗತ್ತೆ ಸರ್ ಅವ್ರಿಗೆ. ಇವ್ರು ಏನ್ ಮಾಡ್ಬೇಕು ಸರ್, ಈ ತರ ಪೌಚ್ ತಗೊಂಡು ಒಂದು ಕರೆ ಆಳಿಚಲ ತಗೋಬೇಕು ಸರ್. ಕರೆ ಆಳಿಚಲ ತಗೊಂಡು ಒಂದು 3 ಟನ್ 4 ಟನ್ ಮಾಲ್ ಇದು ಮಾಡ್ಕೊಂಡ ಸರ 8,500 ಕೊಡಪ್ಪ ಅಲ್ದು ಈ ತರ ಕಟಾವ್ ಮಾಡಿಸಿ ಒಂದು ಆಳಿಚಲ್ದಾಗ ಕರೆ ಬ್ಲ್ಯಾಕ್ ಚೀಲ ಬರ್ತಲ್ಲ ಸರ್, ಆ ಟೈಪ್ ಚೀಲ ಹಾಸಿ ಅದ್ರ ಮ್ಯಾಗ ಹಾಕಿ ಸರ್ ಮುಚ್ಚಿಡ್ಬೇಕು. ಅವ್ರಿಗೆ ಡೈಲಿ 8 ಬೇಕು ಸರ. ಆ ಟೈಪ್ ತಕ್ಕಂತ ಹೋಗ್ಬೇಕು ಸರ್. ಡೈಲಿ 8 ಬೇಕು ಆಟ ತಕ್ಕಂತ ಹೋದ್ರ ಅವ್ರಿಗೆ ರೈತರನ್ನ ಲಾಭ ಆಗತ್ತೆ ಸರ್. 1 ಟನ್ 8,500 ಕೊಟ್ರು ಸರ. ಈಗ 5,200 ಕೊಟ್ರು ಸರ. ಒಂದು ಬಂಕರ್ ಟೈಪ್ ಮರ ಮಡ್ಕೋಬಹುದು, ಇಲ್ಲ ಸರ ಇದು ಆಳಿಚೀಲ ಹಾಕಿರ ಮಡ್ಕೋಬಹುದು. ಬಂಕರ್ ಮಡ್ಕೊಂಡ್ರೆ ಶಾಶ್ವತ ಸರ. ಒಂದು ಟ್ರಿಪ್ ಎಳ್ಳಿ ಹೋಗುತ್ತೆ ಸರ ಬಂಕರ್ ಮಡ್ಕೊಂಡ್ರೆ ಸ್ಟಾಕ್ ಮಡ್ಕೊಂಬಿಟ್ರ ಅಂದ್ರ ಅವ್ರಿಗೆ ಏಟ್ ಬೇಕತ್ತ ದಿನ ಏಟ್ ಬೇಕತ್ತ ಆಟ ಇದು ಮಾಡದ್ರಿ, ಉಳ್ಕಿದ್ ಮುಚ್ಚಿಡೋದು ಸರ. ಹಂಗಾದ್ರ ರೈತರಿಗೆ ಸ್ವಲ್ಪ ಅಮೌಂಟ್ ಉಳಿತೈತ್ರಿ ಹೈನುಗಾರಿಕೆ ಮಾಡೋರಿಗೆ. ಈಗ ಇವ್ರು ಏನ್ ಮಾಡ್ತಾರ ಸರ, ನಮ್ಮ ಹತ್ರ ನಾನು ಸೈಲೇಜ್ ಮಾಡ್ತೀವಿ ಸರ. ಹಂಗ ತಗೊಂಡ್ರೆ ಅವ್ರಿಗೆ ಲಾಸ್ ಆಗತ್ತೆ ಸರ. ಈ ಒಂದು ಟನ್ನಿಗೆ 3,300 ರೂಪಾಯಿ ಅವ್ರಿಗೆ ಲಾಸ್ ಆಗತ್ತ. ಆ ಟೈಪ್ ಮಾಡಪ್ಪ ಅಲ್ದಿ ಇದನ್ನ ಕಟಾವ್ ಮಾಡಿಸಿ ಸರ, ಡೈರೆಕ್ಟ್ ಕಟಾವ್ ಮಾಡಿಸಿ ಅದನ್ನ ಬಂಕರ್ಗೆ ಇಕ್ಕೊಂಡು ಇಲ್ಲ ಆಳಿಚಿಂದ ಮುಚ್ಚಿಟ್ಕೊಂಡ್ ಸರ ಡೈಲಿ ಯೂಸ್ ಮಾಡಿದ್ರೆ ಅವ್ರಿಗೆ ಅಮೌಂಟ್ ಉಳಿತೈತಿ. 5 ಟನ್ನಿಗೆ ಯೂಸ್ ಆದ್ರೆ ಸರ ಒಂದು ಕಮ್ಮಿ ಅಂದ್ರೆ ಒಂದು 15,000 ರೂಪಾಯಿ ಹಾಕೊಳ್ತೈತಿ ಒಂದು ತಿಂಗಳಿಗೆ. 5 ಟನ್ ಮಾಲ್ ಇದಾದಂದ್ರೆ ಅವ್ರಿಗೆ ಪ್ಯಾಕ್ ಮಾಡಿ ತಂದಿದ್ದು ಲಾಸ್ ಆಗುತ್ತೆ. ಈ ತರ ಡೈರೆಕ್ಟ್ ಮಾಡ್ಕೊಂಡಿದ್ದು ಲಾಭ ಆಗತ್ತೆ ರೈತರಿಗೆ ಲಾಭ ಆಗುತ್ತೆ ಸರ್. ನಾವು ಎಲ್ಲೇ ಇರ್ಲಿ ಸರ, ನಾವೀಗ ನಂಬರ್ ಇರ್ತದೆ ಸರ, ಆ ನಂಬರ್ಗೆ ಬಂದ್ರೆ ನಾವು ಲೋಡ್ ಮಾಡಿ ಕೊಡ್ತೀವಿ ಸರ್. ಎಲ್ಲಾರ ಇರಲ್ಲ ಸರ್ ಅವ್ರಿಗೆ ಲೋಡ್ ಮಾಡಿ ಕೊಡ್ತೀವಿ ಸರ್ ನಾವು.
ಓ ಅಂದ್ರ ನೀವು ನಿಮ್ಮನ್ನ ನೀವು ಸಂಪರ್ಕ ಮಾಡಿದ್ರ ಅಂದ್ರೆ ನಿಮ್ಗೆ ಎಲ್ಲಿದ್ರೆ ಎಲ್ಲಿದ್ರೆ ಲೋಡ್ ಮಾಡ್ಕೊಡ್ತೀವಿ ಸರ್. ಗಾಡಿ ಅವ್ರ ಗಾಡಿ ಕಳಿಸಿದ್ರು ಸರ್, ನಾವು ಈ ತರ ಅವ್ರ ಈಗ ಇದಕ್ಕೆ ಹೊಂಟ ಸರ್, ಮಂಡ್ಯ ಕೊಂಟೈತಿ ಗಾಡಿ. ಮಂಡ್ಯ ಕೊಂಟೈತ್ರಿ? ಹಾ ಸರ್, ಈ ತರ ಅವರು ಕಳಿಸಿದ್ರು ಸರ್, ನಾವು ಗಾಡಿ ಬಂದು ಗಾಡಿ ಲೋಡ್ ಮಾಡಿ ಕೊಡ್ತೀವಿ ಸರ್. ಎಲ್ಲ ನಮ್ದ, ಲೇಬರ್ ನಮ್ದ, ಮಿಷನ್ ನಮ್ದ, ಎಲ್ಲ ನಮ್ದ ಸರ್, ಕಡ್ಡಿ ನಮ್ದ. ಒಂದು ಟನ್ನಿಗೆ 5200 ರೂಪಾಯಿ ಸರ್. ಅವ್ರ ಗಾಡಿ ಕಳಿಸಿದ್ರೆ ನಿಮ್ದು ಅವ್ರ ಬರೀ ಗಾಡಿ ಕಳಿಸಿದ್ರೆ ಸಾಕು ಸರ್, ನಾವು ಲೋಡ್ ಮಾಡಿ ಕಳಿಸ್ತೀವಿ ಸರ್. ಲೇಬರ್ ನಿಮ್ದು, ಮೇವು ನಿಮ್ದು, ಎಲ್ಲ ನಿಮ್ದು. ಹಾ ಸರ್, ಟನ್ನಿಗೆ 5200 ರೂಪಾಯಿ ಸರ್. ನೀವು ಎಲ್ಲಾದ್ರೂ ಕಳಿಸ್ತೀರಿ? ಎಲ್ಲಿಯಾದ್ರೂ ಕಳಿಸ್ತೀವಿ ಸರ್, ಎಲ್ಲಿಯಾರ ಇಲ್ಲ ಸರ್. ಅದು ಒಟ್ಟು ಟ್ರಾನ್ಸ್ಪೋರ್ಟ್ ಅವ್ರ ಕಡೆ ಸರ, ಎಲ್ಲಿಂದ ಕಳಿಸಿದ್ರೆ ಗಾಡಿ ಲೋಡ್ ಮಾಡಿ ಕಳಿಸ್ತೀವಿ ಸರ್. 12 ತಿಂಗಳನ್ನ ನಮ್ಮ ಕಡೆ ಮಾಲ್ ಸಿಗುತ್ತೆ ಸರ್. 12 ತಿಂಗಳನ್ನ ಕಳಿಸ್ಕೊಡ್ತೀನಿ ಸರ್. ಎಲ್ಲಿಗಾರ ಇರಲ್ಲ, ನಮಗೆ ಅಷ್ಟು ಹೋಗಲ್ಲಪ್ಪ, ಇದು ದೊಡ್ಡ ಗಾಡಿ ಸರ್, 15 ಟನ್ ಬರ್ತಾ, ಇಷ್ಟು ಹೋಗಲ್ಲ ನಮಗೆ. ಒಂದು 5 ಟನ್ 3 ಟನ್ ಹೋಗುತ್ತಂದ್ರೆ ಸಣ್ಣ ಬುಲರ್ ಕಳಿಸಿದ್ರೆ ಬುಲರ್ಗೆ ಮಾಡಿ ಕಳಿಸ್ತೀವಿ ಸರ್. ಒಟ್ಟು ಒಂದು 3 ಟನ್ ಮೇಲೆ ಕಳಿಸ್ತೀವಿ ಸರ್. ಯಾರಿಗೆ ಬೇಕಾದ್ರೆ 3 ಟನ್ ರೀ? 3 ಟನ್ ಮೇಲೆ ಯಾರಿಗೆ ಬೇಕಾದ್ರೆ ಅವ್ರು ಎಷ್ಟು ಟನ್ ಅಂತಾರೆ ಅಷ್ಟು ಟನ್ ಸರ್. ಗಾಡಿ ಯಾವ್ದು ಕಳಿಸಿರ್ತಾರ ಅದ್ರ ಮೇಲೆ ಡಿಪೆಂಡ್ ಸರ್. ಅದ್ರ ಮೇಲೆ ನಾವು ಲೋಡ್ ಮಾಡಿ ಕಳಿಸ್ತೀವಿ ಸರ್. ಎಷ್ಟಾರ ಬೇಕಾಗಲಿ ಕಳಿಸ್ತೀವಿ. ಅಣ್ಣ, ಈ ಸೈಲೇಜ್ ಮತ್ತೆ ಯಾವ ತರ ನೀವು ಅದ್ರ ರೆಡಿ ಮಾಡಿ ಹಾಕ್ತೀರಿ? ಈಗ ಬರೀ ಕಾಳಿದ್ದ ಮತ್ತೇನಾರ ಅದಕ್ಕೆ ಬೆಲ್ಲ? ಈ ಬೆಲ್ಲ ಅದು ಹಾಕೋದು ಸರ್, ನೀವು ಒಂದು ಟೈಮ್ ವಿಡಿಯೋ ಮಾಡಿದ್ರಿ ಸರ್ ಬಂದ. ಅದು ಸೈಲೇಜ್ ಪ್ಯಾಕಿಂಗ್ ಸರ್. ಅದು ಪ್ಯಾಕಿಂಗ್? ಹಾ ಸರ್, ಅದು ಪ್ಯಾಕ್ ಪ್ಯಾಕ್ ಸರ್. ಅದು ಆ ಪ್ಯಾಕ್ ಇದ್ದು ಎಷ್ಟು ದಿವಸ? ಇದಾದ್ರೆ ಎಷ್ಟು ದಿನ ಇಟ್ಕೋಬೋದು? ಇದಾದ್ರೆ ಇದನ್ನಾದ್ರೂ ಇಟ್ಕೋಬೋದು ಸರ್, ಅದನ್ನಾದ್ರೂ ಇಟ್ಕೋಬೋದು. ಆದ್ರೆ ಸರ್ ಐಡಿಯಾ ಮಾಡಿ ಇಟ್ಕೋಬೇಕು ಸರ್ ಅಷ್ಟ. ಈಗ ಒಂದು ಹಳೆ ಚೀಲ ಹಾಸಿ ಅದ್ರ ಮ್ಯಾಗ ಮುಚ್ಚಿಡ್ಬೇಕು ಸರ್, ಗಾಳಿ ಆಡ್ಲಾರ್ದಂಗಿತ್ತು. ಮತ್ತೆ ಇಲ್ಲಿ ಬಂಕರ್ ಮಾಡಿದ್ರ ಬಂಕರ್ನಾಗ ಹಾಕಿ ಮುಚ್ಚಿಡ್ಬೋದು ಸರ್. ಆ ಟೈಪ್ ಇರ್ತೀರಿ. ಅವರು ಈಗ ಸುಳ 8,500 ಕೊಟ್ಟು ತಗೊಂಡದೇನು ಸರ್, ಇದನ್ನ ಅವ್ರಿಗೆ ಕಮ್ಮಿ ರೇಟ್ ಸಿಗುತ್ತಲ್ಲ ಸರ್. ಓ, ಒಂದು 2,500 ಕಡಿಮೆ ಆಗುತ್ತೆ? ಹಾ ಸರ್, ಒಂದು 3,500 ರೂಪಾಯಿ ಕಮ್ಮಿ ಆಗುತ್ತೆ ಸರ್. 3,300 ಒಂದು ಟನ್ನಿಗೆ? ಒಂದು ಟನ್ನಿಗೆ ಸರ್. ಡೈಲಿ ಒಂದು 5 ಟನ್ ತಗೊಂತಾನಂದ್ರಿ ಆತ, ಒಂದು ತಿಂಗಳಿಗೆ 5 ಟನ್ ಸೈಲೇಜ್ ತಗೊಂತಾರ ಸರ್. ಮಾಮೂಲಿ ರೈತರ 5 ಟನ್ ತಗೊಂಡ್ರ ಸರ್. 5 ಟನ್ನಿಗೆ ಕಮ್ಮಿ ಅಂದ್ರೂ ಒಂದು 16,000 ರೂಪಾಯಿ ಹಾಕೊಳ್ತೈತಿ ಸರ್ ಅವ್ರಿಗೆ. ಬಂಕರ್ ಮಾಡ್ಕೊಂಬಿಡ್ರ ಒಮ್ಮೆ 16,000 ಅವ್ರು ಬಂಕರ್ ಮಾಡ್ಕೊಂಡ್ರ ಖರ್ಚು ಮಾಡ್ಕೊಂಡು ಇದು ಮಾಡಿದ್ರಂದ್ರ ಒಳ್ಳೆ ಐತಲ್ರಿ. ಅವ್ರ ಶಾಶ್ವತ ರೀ ಅದು ಬಂಕರ್. ಅವ್ರು ಯಾವಾಗಾದ್ರೂ ಬೇಕಾದ್ರೆ ನಮಗೆ ಗಾಡಿ ಕಳ್ಸೋದು, ಈ ತರ ಗಾಡಿ ಲೋಡ್ ಮಾಡಿ ಕಳಿಸ್ತೀವಿ ಸರ್. ಈ ತರ ಗಾಡಿ ಲೋಡ್ ಮಾಡಿ ಕಳಿಸಿದಾಗ ಅವ್ರು ಏನಿಲ್ಲ ಬಂಕರ್ಗೆ ಇಕ್ಕೊಂಬಿಟ್ರೆ ಕರೆಕ್ಟ್ ಆಗುತ್ತೆ ಸರ್. ಅವರು ಈಗ ರಾಕ್ ಉಳಿತೈತಿ ಸರ್. ತಿಂಗಳ 15,000 ಅಂದ್ರೆ ಯಾರು ಕೊಡ್ತಾರೆ ಸರ್? 15,000 ಉಳಿತೈತಲ್ಲ ಸರ್ ತಿಂಗಳಿಗೆ? 15,000. ಈಗ ಮಾಮೂಲಿ ಮನುಷ್ಯ 15,000 ದುಡಿಯಕ್ಕೆ ಹೋಗ್ತಾನೆ ಸರ್. ಈಗ ಅದ ಮಾಮೂಲಿ ಮನುಷ್ಯ 15,000 ದುಡಿಯೋದ್ರ, ಅದ 15,000 ಉಳಿಸೋಣದ ಇದು ಸರ್. ಇದು ಅಷ್ಟ ಒಂದು ತಿಂಗಳ ಪಗಾರ ಉಳಿದ್ ಸರ್. ಇವ್ರು ಆರಾಮಾಗಿ ಬಂಕರ್ ಮಾಡಿಕೊಂಡ್ರೆ ಉಳಿತೈತಿ ಸರ್. ಈ ಪ್ಯಾಕಿಂಗ್ ತಗೊಂಡ್ರೆ ಅವ್ರು ಉಳಿಯಲ್ಲ ಸರ್. ಈಗ ನಾವು ಅದನ್ನ ಬ್ಯಾಗ್ ತಗೊಂಬಂದು ಬ್ಯಾಗ್ ಇದು ಮಾಡಿ ಮತ್ತೆ ಅದ್ರಾಗ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಪ್ಯಾಕಿಂಗ್ ಮಾಡಿ ಅದು ಇದು ಮಾಡಿದ್ರೆ ನಾವು ನಮ್ಮ ಲಾಭಕ್ಕೆ ಇದು ಮಾಡ್ಕೊತೀವಿ ಸರ್. ಈ ಸೈಲೇಜ್ಗೆ ಮೇವು ಯಾವ್ದು ಬೆಳೆಸ್ತಾರೆ? ಈ ಮಾಮೂಲಿಯಾಗಿ ಇದು ಸರ್, ಇದು ಕಮರ್ಷಿಯಲ್ ಅಂತ ಸರ್. ಇದು ಕಮರ್ಷಿಯಲ್ 9 ವೇಟ್ ಜಾಸ್ತಿ ಹಾಕ್ತಾರೆ ಸರ್. ಮತ್ತೆ ಕಾವೇರಿ ಹಾಕ್ತಾರ್ರಿ ಅಲ್ಲಿದ. ಮತ್ತೆ ಅಡ್ವಾಂಟ್ ಅಂತ ಬರ್ತ ಸರ್, ಅಡ್ವಾಂಟ್ ಹಾಕ್ತಾರ. ಆಗ ಮಾಮೂಲಿಯಾಗಿ ಹಾಕ್ತಾರ್ರಿ. ಯಾವ ಬೀಜ ಹಾಕಿದ್ರೆ ನಾವು ಕೊಯ್ಕೇತೀವಿ. ಅದಕ್ಕೇನಿಲ್ರಿ, ರೈತರ ಕಡೆಯಿಂದ ಪರ್ಚೇಸ್ ಮಾಡ್ತೀವಿ ಸರ್. ಯಾವ ತರ ರೈತರಿಗೆ ಕೊಡ್ತೇನೆ? ಈಗ ಒಂದು ಟನ್ನಿಗೆ 2,600 700 ರೇಟ್ ಇದ್ದಂಗೆ ಸರ್. ರೇಟ್ ಹೆಂಗಿರ್ತಾ ಬರೀ ಮಾಮೂಲಿ ಒಂದು 300 ಕಿಲೋಮೀಟರ್ ಸರ್ವಂಡಿಗೆ ಕಳಿಸ್ತೀವಿ ಸರ್. ಆಟ ಅಂದ್ರೆ ಈಗ ಹೊಂಟೈತೆ ಸರ್ ನಮ್ದು. ಡೈಲಿ ಈ ತರ ಗಾಡಿ ಲೋಡ್ ಆಗಿ ಹೊಂಟೈತೆ ಸರ್.